ದಶಕಗಳ ಕಾಲ ಕೊಡಗಿನ ಜನತೆಗೆ ಗುಮ್ಮನಂತೆ ಕಾಡಿದ್ದ ಜಮ್ಮಭೂಮಿ ಸಮಸ್ಯೆ ಒಂದು ಹಂತದಲ್ಲಿ ಪರಿಹಾರ ಕಂಡಂತಾಗಿದೆ. ಜಮ್ಮ ಸಮಸ್ಯೆ ಬಗ್ಗೆ ವಿಧಾನಸಭೆಯ ಗಮನಕ್ಕೆ ತಂದು ಪರಿಹಾರಕ್ಕಾಗಿ ವಿಶೇಷ ಪ್ರಯತ್ನಪಟ್ಟ ಕೊಡಗಿನ ಶಾಸಕದ್ವಯರಿಗೆ ಜನತೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಶುಕ್ರವಾರ ಮಡಿಕೇರಿಗೆ ಆಗಮಿಸಿದ ಶಾಸಕ ಡಾಕ್ಟರ್ ಮಂತರಗೌಡ ಅವರಿಗೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅದ್ಧೂರಿ ಸ್ವಾಗತ ನೀಡಿತು. ಸುಳ್ಯ ಮಾರ್ಗವಾಗಿ ಮಡಿಕೇರಿಗೆ ಬಂದ ಶಾಸಕ ಮಂತರಗೌಡ ಅವರನ್ನು ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಕಾರ್ಯಕರ್ತರು ಗೌರವಪೂರ್ವಕವಾಗಿ ಬರಮಾಡಿಕೊಂಡರು. ಕೊಡಗಿನ ವಾಲಗದ ತಾಳಕ್ಕೆ ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು ಹೂವಿನ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭ ಕಾರ್ಯಕರ್ತರ ಹರ್ಷೋದ್ಗಾರ, ಶಿಳ್ಳೆಗಳು ಮುಗಿಲು ಮುಟ್ಟಿದವು. ಇದೇ ಸಂದರ್ಭ ಶಾಸಕರನ್ನು ಜಿಟಿ ವೃತ್ತದಿಂದ ಲಯನ್ಸ್ ಕ್ಲಬ್ ಸಭಾಂಗಣದವರೆಗೆ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಈ ಸಂದರ್ಭ ಮಾಜಿ ಶಾಸಕಿ ಶಾಂತೆಯಂಡ ವೀಣಾ ಅಚ್ಚಯ್ಯ, ಕಾಂಗ್ರೆಸ್ ಮುಖಂಡರಾದ ಟಿಪಿ ರಮೇಶ್, ಮಂದ್ರೀರ ಮೋಹನ್ ದಾಸ್, ನೆರವಂಡ ಉಮೇಶ್, ಎಸಿ ದೇವಯ್ಯ, ಅಪ್ರು ರವೀಂದ್ರ, ಚಂದ್ರಶೇಖರ್, ಪ್ರಕಾಶ್ ಆಚಾರ್ಯ, ಲೀಲಾ ಶೇಷಮ್ಮ, ಕೊಟ್ಟಮಡಿ ಹಂಸ, ಕಾನೆಹಿತ್ಲು ಮಣ್ಣಪ್ಪ, ಯುವ ರಕ್ಷಣಾ ವೇದಿಕೆಯ ದಾವೂದ್, ದಲಿತ ಮುಖಂಡ ಮೋಹನ್ ಮೌರ್ಯ ಮತ್ತಿತರರು ಹಾಜರಿದ್ದರು.